ಇವಾಗ ನಾವ್ ಈದ್ ಮಿಲಾದ್ ಮಾಡಿದಾಗ ಗಣೇಶನ ಕೂರ್ಸಿದಾರಲ್ಲ, ಅಲ್ಲಿ ಬಂದು ಅವರು ಡ್ಯಾನ್ಸ್ ಮಾಡ್ಕೊಂಡು ಆ ಬಾವುಟಗಳನ್ನ ಆರಿಸ್ಕೊಂಡೆಲ್ಲ ಹೋದ್ರು. ನಾವು ಸುಮ್ನೆ ತಾನೇ ಇದ್ವಿ, ನಾವೇನಾದ್ರು ಮಾತಾಡಿದ್ವಾ, ನಾವು ಜಗಳ ಮಾಡಿದ್ವಾ? ನಾವೇನು ಕೇಳಿಲ್ಲ. ಯಾಕೆ ಅಂತಂದ್ರೆ ಅವರು ನಮ್ಮ ಅಣ್ಣ ತಮ್ಮನ ತರ ಇದ್ದಾರೆ, ಇಲ್ಲೆಲ್ಲ ನಾವು ಒಂದೇ ಅಂತ ಅನ್ಕೊಂಡು ನಾವು ಸುಮ್ನೆ ಇದ್ವಿ. ನಾವು ಬಿಡ್ಬೇಕಾದ್ರೆ ಮಾತ್ರ ಯಾಕೆ ಈ ತರ ಮಾಡಿದ್ರು? ನೀವೆಲ್ಲ ಒಂದೇ ತಾನೇ. ಚೆನ್ನೈಗೌಡ ಬಡಾವಣೆಯಲ್ಲೇ ಮಾತ್ರ ಯಾಕೆ ಹಿಂಗಾಗುತ್ತದೆ ಮೇಡಮ್, ಅದು ಪ್ರತಿ ವರ್ಷನೂ ಆತರ ಆಗ್ತಾ ಇತ್ತು. ನಾವೇನು ಅಂತಂದ್ರೆ ಇದು ಈಗ ನಾವು ಪ್ರತಿ ವರ್ಷನೂ ಅವ್ರು ಆತರ ಮಾಡಿದಾಗ, ಈಗ ಪ್ರತಿಯೊಬ್ರು ಈಗ ಮುಖಂಡರು ಬಂದು ಹೋಗ್ಲಿ ಬಿಡಿ, ನೀವು ಸಮಾಧಾನ ಮಾಡ್ಕೊಳ್ಳಿ ಆಯ್ತು ಅಂತ ಮನೆ ಕಳಿಸ್ಬಿಡ್ತಾ ಇದ್ರು ಮೇಡಮ್. ಈಗ ನಾವ್ ಎಲ್ಲಿಗೂ ಅಲ್ಲಿ ಆ ದಾರಿಲಿ ಹೋಗ್ಬಾರ್ದು. ಆಮೇಲೆ ಮಸೀದಿ ಮುಂದೆ ಡ್ಯಾನ್ಸ್ ಮಾಡಬೇಡಿ ಅಂತಂತಾರೆ. ಈಗ ನೀವು ಮಸೀದಿ ಮುಂದೆ ನಾವು ಡ್ಯಾನ್ಸ್ ಮಾಡಲ್ಲ ಮೇಡಮ್, ಒಪ್ಕೊಳ್ತೀವಿ. ನಾವು ಯಾವುದೇ ಒಂದು ಸಾವಿಗಾದ್ರೂ ಅವ್ರ ಪರ್ಮಿಷನ್ ತಗೊಂಡು ನಮ್ ದೇವ್ರಿಗೆ ನಾವು ಪೂಜೆ ಮಾಡೋ ಅವಶ್ಯಕತೆ ಏನೈತೆ? ಯಾರ್ ಪರ್ಮಿಷನ್ ತಗೋಬೇಕು? ಈಗ ಅವ್ರು ಮಾಡ್ಬೇಡಿ, ಅಲ್ಲಿ ಕೂಗ್ಬೇಡಿ. ಈಗ್ಲೂ ನಿನ್ನೆ ಒಂದ್ ಮೀಡಿಯಾದಲ್ಲಿ ಹೇಳೋರಲ್ಲ ಮೇಡಮ್, ಮುಸ್ಲಿಮ್ಸ್ ಅವರು ಇಲ್ಲೇ ಇತ್ತ ದಾರಿ, ಈ ರಸ್ತೆಯಲ್ಲೇ ಓಡಾಡ್ಬೇಕು ಅಂತ ಕೇಳಿದಾಗ ನಮ್ ಹಿಂದೂಗಳೆಲ್ಲ ಎಲ್ಲಿದ್ದಾರೆ ಮೇಡಮ್? ಇವಾಗ ಅದನ್ನ ಕ್ವಶನ್ ಮಾಡಿದಾಗ ನಾವ್ ಇವರೆಲ್ಲ ಹಿಂದೂಗಳಲ್ವಾ? ಎಲ್ಲಾದ್ರೂ ಹಿಂದೂಗಳೆಲ್ಲ ಅವರೆಲ್ಲ ಕೇಳ್ಬೇಕಲ್ವಾ? ಅಂದ್ರೆ ಮಸೀದಿ ಮುಂದೆ ಏನು ಮಾಡಬಾರ್ದ ಮೇಡಮ್? ಮಸೀದಿ ಮುಂದೆ ಏನು ತಮಟೆ ಹೊಡಿಬಾರ್ದು, ಏನು ಉತ್ಸವ ಮಾಡಬಾರ್ದು ಅಂತ ರೂಲ್ಸ್ ಯಾವ ವರ್ಷದಿಂದ ಐತೆ? ಏನಿಲ್ಲ ಆತರ ಏನಿಲ್ಲ. ಸೌಂಡ್ ಮಾಡಿದ್ಕೇನೆ ಅವ್ರಿಗೆ ಸ್ವಲ್ಪ ಕೋಪದ್ರದ್ರಲ್ಲಿ ಮಾತಾಡೋರು ಅಷ್ಟೇನೆ. ಕಲ್ಲೆಲ್ಲ ಎಸ್ತು ಎಲ್ಲ ದೊಡ್ಡ ದೊಡ್ಡ ಜಗಳನೇ ಆಗಿ ಎಲ್ಲ ಆಗಿದೆ. ಏಟೆಲ್ಲ ಆಗೈತೆ, ಸಿಕ್ಕಾಪಟ್ಟೆ ಏಟೆಲ್ಲ ಆಗೈತೆ. ಸುಮಾರು ಜನನು ನಮ್ಗೆ ಗೊತ್ತೇ ಇಲ್ಲ, ಇದು ಮ್ಯಾಟ್ರೇ ಗೊತ್ತಿಲ್ಲ ನಮ್ಗೆ ನಡೆದಿರೋದು ಹಿಂಗೆ. ಅಲ್ಲ, ಈಗ ನನಗೆ ತುಂಬಾ ಆಶ್ಚರ್ಯ ಆಗ್ತಾ ಇದೆ ಇರೋದು ಏನಂದ್ರೆ ಮೇಡಮ್, ಈಗ ನಿಮಗೆ ನಿಮ್ಮ ಇಲ್ಲಿನ ವಸ್ತುಸ್ಥಿತಿ ನಿಮಗೆ ಗೊತ್ತು. ನಾವು ಮೀಡಿಯಾದಲ್ಲಿರೋರು ಕೂಡ ಬೆಂಗಳೂರಲ್ಲಿ ಇರ್ತೀವಿ, ಇಲ್ಲಿಂದ ಬರೋ ರಿಪೋರ್ಟ್ಸನ್ನು ನಾವು ಹೇಳ್ತೀವಿ. ಮತ್ತು ರಾಜ್ಯದ ಜನ ಕೂಡ ದೂರದಿಂದ ಮಾಧ್ಯಮಗಳಲ್ಲಿ ನೋಡಿ ಏನಾಗ್ತಾ ಇದೆ ಅಂತ ತಿಳ್ಕೊತಾರೆ. ಎಂದೂ ಆಗಿಲ್ಲ, ಇದೇ ಮೊದಲನೇ ಸರಿ ಆಗಿರೋದು ಅಂತ ಎಲ್ಲ ಭಾಷಣ ಹೊಡಿತಾ ಇದ್ದಾರೆ. ಬಟ್ ಪ್ರತಿ ವರ್ಷನೂ ಹಿಂಗೆ ನಡೆಯುತ್ತೆ ಅಂತ ನೀವ್ ಹೇಳ್ತಾ ಇರೋದು ನೋಡಿದ್ರೆ ನನಗೆ ಭಾರಿ ಆಶ್ಚರ್ಯ ಆಗ್ತದೆ. ಅದು ಏನಾಗಿದೆ ಅಂತ ಹೇಳಿದ್ರೆ, ಇದು ಪ್ರತಿ ವರ್ಷ ಆಗ್ತಾ ಇತ್ತು. ಒಂದ್ ಸಣ್ಣ ಪುಟ್ಟ ಘಟನೆಗಳಾಗ್ತಾ ಇತ್ತು ಅಷ್ಟೇನೆ. ಯಾಕೆಂದ್ರೆ ಅವ್ರು ಹೇಳ್ದಾಗೆ ನಾವು ಕೇಳ್ತಾ ಇದ್ವಿ. ಡಿಜೆ ಆಫ್ ಮಾಡು ಅಂದ್ರೆ ಡಿಜೆ ಆಫ್ ಮಾಡ್ತಿದ್ವಿ, ಡಾನ್ಸ್ ಮಾಡ್ತಾ ಇರ್ಲಿಲ್ಲ. ಅಲ್ಲಿಂದ ಮುಂದೆ ಪಾಸ್ ಆದ್ಮೇಲೆ ನಾವ್ ಅವೆಲ್ಲ ಅವ್ರು ಹೇಳ್ದಾಗೆನೆ ನಾವು ಕೇಳ್ತಾ ಇದ್ವಿ. ಹಾಗಾಗಿ ಈ ಘಟನೆ ದೊಡ್ಡದಾಗಿ ಎಲ್ಲೂ ಬಿಂಬಿಸಿಲ್ಲ. ಸದ್ಯಕ್ಕೆ ಕಲ್ಲು ತೂರಾಟ ಆಗಿರೋದು, ಪೊರ್ಕೆ ತೂರಾಟ ಆಗಿರೋದೆಲ್ಲ ಇದೇ ಮೊದಲನೇ ಸಲಿನೇ ಆಗಿರುವಂತ. ಬಟ್ ಮೇಡಮ್, ನಮ್ಮೂರ್ಗಳಲ್ಲೂ ಮಸೀದಿ ಇದೆ ಮೇಡಮ್. ಮೊನ್ನೆ ಈದ್ ಮಿಲಾದ್ಗೆ ನಮ್ಮೂರಲ್ಲಿ ಈದ್ ಮಿಲಾದ್ ಆದ್ರೆ ಎಲ್ಲರೂ ಮಸೀದಿಗೆ ಹೋಗಿ ಊಟ ಮಾಡ್ತಾರೆ. ಬಸ್ ಜಯಂತಿ ಆದ್ರೆ ಎಲ್ಲ ಬಸ್ ಸಮಿತಿಗೆ ಹೋಗಿ ಊಟ ಮಾಡ್ತಾರೆ. ಇದು ಅಯ್ಯಪ್ಪ ಸ್ವಾಮಿದು ಸಂಕ್ರಾಂತಿ ಟೈಮಲ್ಲಿ ಇದಾದ್ರೆ ಅಲ್ಲಿ ಹೋಗಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಊಟ ಮಾಡ್ತಾರೆ. ಕಾಳೇಶ್ವರ ದೇವಸ್ಥಾನ, ಎಲ್ಲರೂ ಹಿಂದೂ ಮುಸ್ಲಿಂ ಸೇರಿ. ಗಣೇಶ ಹಬ್ಬಕ್ಕಂತೂ ಮುಸಲ್ಮಾನರೇ ಮುಂದಿರ್ತಾರೆ. ಇಲ್ಲಿ ಮಾತ್ರ ಯಾಕೆ ಹಿಂಗಾಗುತ್ತೆ? ಪ್ರತಿ ವರ್ಷನೂ ಇದೇನೆ ಮೇಡಮ್ ನಡೀತಾ ಇರೋದು. ಆದ್ರೆ ಯಾರು ಬಂದು ನಮ್ಗೆ ಸಾಥ್ ಕೊಡ್ತಾ ಇಲ್ಲ. ನಾವೇ ಈಗ ಈ ಸತಿ ನೋಡ್ಬಿಟ್ಟು ಜಾಸ್ತಿ ನಾವೇ ಹೆಂಗ್ಸ್ರೇನೆ ನಾವೆಲ್ಲ ವಿಡಿಯೋದವ್ರಿಗೆ ಮತ್ತೆ ಪೊಲೀಸ್ನವ್ರಿಗೆ ಎಲ್ಲರಿಗೂ ಹೇಳೋಣ ಅಂತ ಮಾತಾಡ್ಕೊಂಡಿದ್ದೇವೆ ಮೇಡಮ್. ನಾವು ಒಂದು ವಾರ ತವಿಂದನೂ ಇದೇ ನಡೀತಾನೆ ಇದೆ. ನಾವು ಎಷ್ಟು ಅಂತ ಸೌರ್ಸ್ಕೊಂಡು ಹೋಗೋದು ಮೇಡಮ್. ಪ್ರತಿ ವರ್ಷನೂ ನಾವು ಸೌರ್ಸ್ಕೊಂಡೇ ಬಂದು, ಆದ್ರೆ ಈ ವರ್ಷ ನಮ್ಮ ಕೈಲಿ ಸೋರ್ಸಕ್ ಆಗ್ಲಿಲ್ಲ ಮೇಡಮ್. ಅದಕ್ಕೆ ಮಿತಿ ಮೀರಿದೆ ಈ ತರ. ಅಲ್ಲ ಮೇಡಮ್, ಈಗ ನಾನೊಂದು ಪ್ರಶ್ನೆ ಕೇಳೋದು ಮೇಡಮ್, ಹಿಂಗೆ ಎಷ್ಟು ವರ್ಷ ಅಂತ ನಡೀತೆ? ಕೂಡಿ ಬಾಳ್ಬೇಕಲ್ಲ, ಬಾಳ್ಬೇಕು ಅಂತ ನಾವ್ ಇದೀವಿ ಮೇಡಮ್. ಅವ್ರು ಆತರ ಬಿಟ್ಕೊಡ್ತಾ ಇಲ್ವಲ್ಲ ನಮ್ಗೆ. ರಾತ್ರಿ ಹೊತ್ತು ನೋಡಿದ್ರೆ ಅಲ್ಲಿ ಫುಲ್ಲು ಜನ ಇರ್ತಾರೆ, ಯಾರು ಓಡಾಡಕ್ ಆಗಲ್ಲ. ಹೆಣ್ಮಕ್ಳುಗಳು ಓಡಾಡಕ್ ಆಗಲ್ಲ. ನಾವೇನಾರ ಸೈಡ್ ಬಿಡು ಅಂದ್ರೆ ಹೋಗಿ ಸೈಡ್ ಇಲ್ವಾ, ಜಾಗ ಇಲ್ವಾ ಅಂತಾರ, ಆತರ ದೌರ್ಜನ್ಯ ಮಾಡ್ತಾರೆ. ಏನ್ ಮಿನಿ ಕಲಾಸಿ ಪಾಳ್ಳಿ ಆಗ್ಬಿಟ್ಟೈತೆ ಅಲ್ಲಿ. ನಾವಂತೂ ಇರ್ಬೇಕೋ ಅಥವಾ ನಾವು ಪಾಕಿಸ್ತಾನಕ್ಕೆ ಹೊಂಟಾಗ್ಬಿಡ್ಬೇಕು. ಅಲ್ಲಾದ್ರೂ ಬಿಡ್ಬೋದು ಮೇಡಮ್. ಇಲ್ಲಿ ನಮ್ಗೆ ಹಂಗ ಆಗ್ಬಿಟ್ಟೈತೆ. ರಾತ್ರಿ ಹೊತ್ತು ಓಡಾಡಕ್ ಜಾಗ ಇಲ್ಲ. ಅಕಸ್ಮಾತ್ ಯಾರು ಹಾಸ್ಪಿಟ್ಲ್ಗೋ ಎಲ್ಲಾರು ಅರ್ಜೆಂಟು ಅಂತ ಹೋದ್ರೆ ಜಾಗ ಕೊಡಲ್ರು. ಅಲ್ಲಿ ಹೋಗ್ರಿ ಸೈಡಲ್ಲಿ ಹೋಗ್ರಿ, ಅಲ್ಲಿಲ್ವಾ ಜಾಗ ಅಂತಾರೆ. ಮತ್ತೆ ಅಂಗಡಿಗಳೆಲ್ಲ ಯಾಕೆ ಹೆಂಗ್ ದರ್ಪ ದೌಲತ್ತು ಗೊತ್ತಿಲ್ಲ ಮೇಡಮ್. ಈಗ ನಾವೇ ಅವ್ರನ್ನ ದೌರ್ಜನ್ಯ ಮಾಡಿ ನಾವೇ ಕೇಳ್ಬೇಕು ಅಷ್ಟೇನೆ. ಈಗ ಅಂದ್ರೆ ನಿಮ್ ಪ್ರಕಾರ ಎಷ್ಟು ವರ್ಷ ಅಂತ ನಾವೇ ತಗ್ಗಿ ಬಗ್ಗಿ ನಡೆಯೋದು ಅಂತ ತಾವೇ ಬಂದಿದೀವಿ. ಇನ್ಮೇಲಂತೂ ಸೋರ್ಸಕ್ ಆಗಲ್ಲ ಮೇಡಮ್. ಇದೇ